ಬರೆಯುವುದೊಂದು ಹವ್ಯಾಸ ನನಗೆ. ಅದು ಈ ಬೇಸರದ ಸಮಯದಲ್ಲಂತೂ ಬರವಣಿಗೆ ನನ್ನ ಜೊತೆಯಾಗಿ ಬಿಟ್ಟಿದೆ. ಮಾಡ್ಕೋಬೇಕಿದ್ದ ಪ್ರಶ್ನೆಗಳ ಬಗ್ಗೆ ಆಲೋಚಿಸುತ್ತಾ ಒಂದಿಷ್ಟು ಗೀಚ್ತಾ ಇದ್ದೀನಿ. ನಿಂತು ಏನ್ ಓಡ್ತಾ ಇದ್ದೀನಿ? ಯಾಕೆ ಕ್ವಶ್ಚನಿಂಗ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಓ ಭಾವವೇ, ದಯಮಾಡಿ ನನ್ನ ತೊರೆಯಬಾರದೆ. ಸಂತೋಷ ಕೇಳೆನು, ನೆಮ್ಮದಿಯ ತೋರಬಾರದೆ. ನಾ ಹೊತ್ತ ಕನಸೆಲ್ಲ ನೆನಪಾದ ಹಾಗೆಲ್ಲ, ನಗುಮುಖದಿ ಒಳಗೊಳಗೆ ಅಳುವಂತಾದೆನಲ್ಲ. ಬೇಕಿತ್ತು ಬಿಸುಟು, ಬೇಡದ್ದ ಹೊದ್ದು, ನೆಮ್ಮದಿಯೇ ಗುರಿಯೆಂದು ಮರೆತು ಬಿಟ್ಟೆನಲ್ಲ. ಮೌನ ತಾಳಿದ ಮನವು ಬಾರದೆಜ್ಜೆ ಇಡುತ್ತಿದೆ. ಕಾಣದೂರಿನ ಪಯಣಕ್ಕೆ ನೆರೆಹೊರೆಯೂ ಹೇಳುತ್ತಿದೆ. ಯಾರ ಮಾತ ಕೇಳಲಿ ನನ್ನ ಬದುಕ ಪಯಣದಲ್ಲಿ, ಸೋಲುತ್ತೀಹೆ ನಾನ ಈ ಬದುಕ ಅರಿವಿಕೆಯಲ್ಲಿ. ನಾವು ಓದಿದ್ದು, ನಾವು ಮಾಡ್ತಿರೋ ಕೆಲ್ಸಕ್ಕೆ ಯಾಕೆ ಉಪಯೋಗ ಆಗ್ತಿಲ್ಲ? ನಾವು ಓದಿರೋದಕ್ಕೂ ನಾವು ಮಾಡೋ ಕೆಲ್ಸಕ್ಕೂ ಸಂಬಂಧನೇ ಇಲ್ವಲ್ಲ. ನಿಜಕ್ಕೂ ನಮ್ಮ ಲೈಫಲ್ಲಿ ಏನಾಗ್ತಿದೆ? ನಾವು ಮಾಡ್ತಿರೋ ತಪ್ಪೇನು? ಎಲ್ಲಿ ಎಡುತ್ತಾ ಇದ್ದೀವಿ? ಇಂಥ ಪ್ರಶ್ನೆಗಳನ್ನ ಲೇಟಾಗಿ ಕೇಳ್ಕೊತಿದ್ದೀನ ಹೇಗೆ? ನಾನು ಏನು ಓದ್ದೆ? ಯಾಕೆ ಓದ್ದೆ? ಯಾರಿಗೋಸ್ಕರ ಓದ್ದೆ? ಈ ಯಾವ ನಾಲೆಜ್ ಇಲ್ಲಿ ಓದ್ಬಿಟ್ಟೆ? ನಮ್ಮಂತವರ ಪ್ರಾಬ್ಲಮೇ ಇದೇನಾ? ಈಗ ಅನಿಸ್ತಾ ಇದೆ, ನಿಜಕ್ಕೂ ಕ್ವಶನಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಒಳ್ಳೆ ಕೆಲಸ, ನಮ್ ಬೇಕಿರೋ ಕೆಲಸ ಸಿಕ್ತಿಲ್ಲ. ಸಿಕ್ಕಿರೋ ಕೆಲಸದಲ್ಲಿ ಸಂಬಳನೂ ಸಾಕಾಗ್ತಿಲ್ಲ, ನೆಮ್ಮದಿನೂ ಇಲ್ಲ. ಸ್ವಂತವಾಗಿ ಏನಾದ್ರೂ ಮಾಡೋಣ ಅಂದ್ರೆ ಧೈರ್ಯನೂ ಇಲ್ಲ. ಕನಸನ್ನ ಅನೌನ್ಸ್ ಮಾಡ್ಕೊಳ್ಳೋಣ ಅಂದ್ರೆ ಅದನ್ನ ಶುರು ಮಾಡೋದು ಹೇಗಂತಾನೆ ಗೊತ್ತಾಗ್ತಿದೆ. ಅದ್ರ ಮೇಲೆ ತುಂಬಾ ಟೈಮ್ ಇನ್ವೆಸ್ಟ್ ಮಾಡೋಕೆ ಕಮಿಟ್ಮೆಂಟ್ ಬಿಡೋದಿಲ್ಲ. ಯಾಕೆ ನಾನ್ ಅನ್ಕೊಂಡ ಹಾಗೆ ಯಾವುದು ಆಗ್ತಾ ಇಲ್ಲ? ಡಿಗ್ರಿ ಮುಗಿಯೋ ತನಕ ಕೆಲ್ಸ ಹುಡ್ಕೋದು ಇಷ್ಟು ಕಷ್ಟ ಅಂತ ಗೊತ್ತೇ ಆಗ್ಲಿಲ್ವಲ್ಲ. ಇಂಟರ್ವ್ಯೂ ಕೊಡೋದು, ಬೇಜಾರ್ ಮಾಡ್ಕೊಂಡು ಬರೋದು, ಇದೇ ಆಗೋಗಿದೆಯಲ್ಲ. ಈ ಇಂಟರ್ವ್ಯೂ ಹೋಯ್ತಲ್ಲ. ದೂರ ಇದೆಯಾ? ಇಲ್ಲ, ಸೈಬರಿಗೆ ಹೋಯ್ತು. ಈಗ ಒಂದು ಅಪ್ಲಿಕೇಶನ್ ಅಷ್ಟೇ. ಏನೊಬ್ಬ ಅಪ್ಲಿಕೇಶನ್ ಹಾಕೋಗಿದ್ದೀತ, ಇಂಟರ್ವ್ಯೂ ಇದಿತ್ತು ಅಂದಳಿ ಹಿಂಗೆ ತಿರ್ಗ್ತಾ ಕಮ್ಮಿ ಆಯ್ತಾ ಕಣ್. ಎಲ್ಲರೂ ಹೇಳುದೇ ಆಯ್ತು. ಇಲ್ಲಿ ಅಂತ ಇಲ್ಲಿ ಅಂತ ಮಾಡ್ತಿದ್ದೆ ಕೇಂಡೆ ಅಂತ. ಇಲ್ಲೇ ಮನೆ ಕುಕ್ಕ ಬೇಜಾರೈತೆ, ಮ್ಯಾಲ್ ಬದಿ ಬಂದ ಬುಕ್ಕಲ್ಲಿ ಹಿಡ್ಕೊಂಡಿದ್ದೆ, ಕತಿ ಗಿತಿ ಬರೀತಿದ್ದೆ ಅಂತ ಮರೆ. ಇಲ್ಲೇ ನೀ ಬೇರೆ ಕಡೆ ಕೆಲ್ಸ ಕಂಡ್ಕೊಂತಿದ್ದಿಲ್ಲ ಅಂತ ಐತೆ. ಇಲ್ಲೇ ಅದ ಅವ್ರು ಹೇಳ್ತೆ ಅಂದಿರಪ್ಪ ಮರ, ಅಷ್ಟೇ ಹೇಳಿಲ್ಲ ಇನ್ನು. ನಂಗೊಂಚೂರು ಪ್ಯಾಟಿಗೆ ಹೋಗ್ಬರ್ಕ, ನಾ ಕಡೆ ಸಿಕ್ತೇಕ ನಿಂಗೆ? ಸಂಜೆ ಸಿಕ್ತೆ ಬಗ್ದ. ಬುಕ್ಕಲ್ಲಿ ಹಿಡ್ಕೊಂಡು ಎಂತಾರು ಮಾಡ್ತ್ರಿ ನೀವು ಬಗ್ದ. ನೀವು ಬುಕ್ ಹಿಡ್ಕ ಹಾಡಿ ತುಂಬ ತಿರ್ಗ್ಬೇಕಮ್ಮ. ಎಲ್ಲರ ಕತೆ ಇಷ್ಟ ಆಯ್ತಂಬ. ಜೀವನದಲ್ಲಿ ಎಲ್ಲ ವಿಷಯಗಳು ಮುಖ್ಯವೇ, ಅದರ ಸಮಯ ಬಂದಾಗ ಅದು ಅರಿವಾಗುತ್ತೆ ಅಷ್ಟೇ. ಈಗ ಅರಿವಾಗ್ತಿರೋದು ಪ್ರಶ್ನೆ. ಜೀವನದ ಪ್ರತಿ ಹಂತದಲ್ಲೂ ಪ್ರಶ್ನೆ ಮಾಡ್ಕೋಬೇಕಿತ್ತು. ಎಲ್ರು ಓಡೋ ಥರನೇ ನಾವು ಓಡಬಾರ್ದು. ಯಾಕೆ ಓಡ್ತಾ ಇದ್ದೀವಿ? ಎಲ್ಲಿಗೆ ಓಡ್ತಾ ಇದ್ದೀವಿ? ನನಗೆ ಬೇಕಾ ಈ ಓಟ ಎಂಬ ಪ್ರಶ್ನೆ ತುಂಬಾ ಅಗತ್ಯ ಇರುತ್ತೆ. ವಿಷಯದ ಬಗ್ಗೆ ನಾಲೆಜ್ ಇಲ್ಲದೆಯೂ ನಾವು ಹಿಂದೆ ಉಳಿದ್ಬಿಡ್ತೀವಿ. ಆದ್ರೆ ಎಲ್ಲರೂ ಓಡ್ತವ್ರೆ, ನಾವು ಓಡೋಣ ಅನ್ಕೊಂಡೆ ತುಂಬಾ ಜನ ಹೆಚ್ಚಾಗಿ ಹಿಂದೆ ಉಳಿದಿರೋದು. ಅದಕ್ಕೆ ಪ್ರಶ್ನೆ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಕೆಲವೊಮ್ಮೆ ಒಂದು ರಸ್ತೆಯಲ್ಲಿ ಯಾವ ಕಡೆ ಹೋಗೋದು ಅಂತ ಕನ್ಫ್ಯೂಷನ್ ಆದಂಗೆ ನಾವು ನಡೆದು ಬಂದ ದಾರಿ, ಮುಂದಿರೋ ಹಾದಿಯ ಆಯ್ಕೆಗಳು ಕನ್ಫ್ಯೂಷನ್ ಮಯವಾಗಿರುತ್ತೆ. ಕೆಲವರು ಹೇಳ್ತಾರೆ
ಪ್ರಶ್ನೆ ಅನ್ನೋದು ಕನ್ಫ್ಯೂಷನ್ಗೆ ಕಾರಣ ಅಂತ. ಸತ್ಯವೇ. ಆಯ್ಕೆಗಳು ಹೆಚ್ಚಾದಷ್ಟು ಕನ್ಫ್ಯೂಷನ್ ಸಹಜ. ಆದರೆ ಯಾರೋ ಓಡ್ತಿದ್ದಾರೆ, ಯಾರೋ ಹೇಳಿದ್ದಾರೆ ಅಂತ ನಾವು ಓಡೋ ಬದಲು ನಾವು ಆಯ್ಕೆ ಮಾಡ್ಕೊಳ್ಳೋ ದಾರಿ ಬಗ್ಗೆ ಪ್ರಶ್ನೆ ಮಾಡ್ಕೊಳ್ಳೋದು ಒಳ್ಳೇದನ್ನಿಸ್ತಿದೆ. ಹಾಗಾಗಿನೇ ಕ್ವಶನ್ ಮಾಡ್ಕೊಳ್ಳೋದು ಯಾವತ್ತೂ ಮರಿಬಾರ್ದು. ಯಾವ ದಾರಿಯು ಬಯಸದೆ ಸಾಗಿದೆ, ಯಾರೋ ಹೇಳಿದ ಬದುಕನ್ನೇ ಬದುಕಿದೆ, ತಾ ಬಯಸಿದ ಬಯಕೆಯ ತನ್ನೊಳಗೆ ಅದುಮಿದೆ. ಓ ಜೀವವೇ, ಇನ್ನಾದರೂ ನಿನಗಾಗಿ ನೀ ಬದುಕಬಾರದೆ. ಒಂದು ಸತಿ ಎಲ್ಲೋ ನಿಲ್ಬೇಕಾಗಿದೆ. ನಾವು ಓಡ್ತಾ ಇದೀವಿ, ಎಲ್ಲರೂ ಓಡ್ತಾ ಇದೀವಿ, ಗೊತ್ತಿಲ್ಲ ಎಲ್ಲಿ ಓಡ್ತಾ ಇದೀವಿ, ಏನಕ್ಕೆ ಓಡ್ತಾ ಇದೀವಿ. ನಿಲ್ಬೇಕಾಗಿದೆ. ನಾವು ನಿಂತು ಏನ್ ಓಡ್ತಾ ಇದೀನಿ, ಯಾಕೆ ಆ ಕ್ವಶನಿಂಗ್ ಅನ್ನೋದು ಬಹಳ ಇಂಪಾರ್ಟೆಂಟ್.